ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಕಾಳು ಮೆಣಸಿನ ಬಳ್ಳಿಗೆ ಏಪ್ರಿಲ್ ತಿಂಗಳಲ್ಲಿ ಕಾಳುಮೆಣಸಿನ ಬೇರುಗಳು ಇರುವ ಜಾಗದಲ್ಲಿ 1 kg ಡಾಲಮೈಟ್ ಸುಣ್ಣವನ್ನು ಹರಡಬೇಕು. ಡಾಲಮೈಟ್ ಸುಣ್ಣವನ್ನು ಹಾಕುವುದರಿಂದ ಮಣ್ಣಿನ ಆಮ್ಲೀಯತೆ ಕಡಿಮೆ ಆಗುತ್ತದೆ ಹಾಗೂ ಕಾಳುಮೆಣಸಿನ ಬಳ್ಳಿಗೆ ಬೇಕಾದ ದ್ವಿತೀಯ ಪೋಷಕಾಂಶಗಳು ಕೂಡ ದೊರೆಯುತ್ತದೆ. ಅಂದರೆ ಕಾಳುಮೆಣಸಿನ ಬಳ್ಳಿಗೆ ಬೇಕಾಗುವ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಮೆಗ್ನೀಷಿಯಂ ಆಕ್ಸೈಡ್ ಕೂಡ ಈ ಡಾಲಮೈಟ್ ಸುಣ್ಣದಲ್ಲಿ ಇರುತ್ತದೆ. ಡಾಲಮೈಟ್ ಸುಣ್ಣವನ್ನು ಬಳಸುವ ಮೊದಲು ಸುಣ್ಣವನ್ನು ಪರೀಕ್ಷಿಸಿ ಅದರ ಗುಣಮಟ್ಟವನ್ನು ತಿಳಿಯಿರಿ. ಡಾಲಮೈಟ್ ಸುಣ್ಣದಲ್ಲಿ ಮಿನಿಮಮ್ 10% ಮೆಗ್ನೀಷಿಯಂ ಆಕ್ಸೈಡ್ ಮತ್ತು ಮಿನಿಮಮ್ 20% ಕ್ಯಾಲ್ಸಿಯಂ ಆಕ್ಸೈಡ್ ಇರಬೇಕು. ಹಾಗೆಯೇ 80ಕ್ಕಿಂತ ಹೆಚ್ಚು ನ್ಯೂಟ್ರಲೈಸಿಂಗ್ ವ್ಯಾಲ್ಯೂ ಇರಬೇಕು. ಈ ರೀತಿ ಇರುವ ಡಾಲಮೈಟ್ ಸುಣ್ಣವನ್ನು ಮಾತ್ರ ಬಳಸಿ. ಈಗ ಡಾಲಮೈಟ್ ಸುಣ್ಣವು ಹರಳುಗಳ ರೂಪದಲ್ಲಿಯೂ ಕೂಡ ದೊರೆಯುತ್ತದೆ. ಇವುಗಳ ನ್ಯೂಟ್ರಲೈಸಿಂಗ್ ವ್ಯಾಲ್ಯೂ ತುಂಬ ಚೆನ್ನಾಗಿ ಇರುತ್ತದೆ. ಇವುಗಳನ್ನು ಕೂಡ ನೀವು ಬಳಸಬಹುದು. ನೀವು ಕೂಡ ಮರೆಯದೆ ಏಪ್ರಿಲ್ ತಿಂಗಳಲ್ಲಿ ಕಾಳುಮೆಣಸಿನ ಬಳ್ಳಿಗೆ ಡಾಲಮೈಟ್ ಸುಣ್ಣವನ್ನು ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.